ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವರಾಹಿ ಅಮ್ಮನವರ ಒಂದು ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇರುವಂಥ ಮಂತ್ರ ಬಂದು ಯಾವ ಕೆಲಸಕ್ಕೋಸ್ಕರ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮೊದಲಿಗೆ ಇದನ್ನು ಪ್ರತಿ ಶುಕ್ರವಾರ ಹೇಳಬೇಕು. ಎಷ್ಟು ಬಾರಿ ಹೇಳಬೇಕು ಅಂತಂದರೆ ಒಂದು 11 ಬಾರಿ ಹೇಳಿದ್ರೆ ಸಾಕಾಗುತ್ತೆ. ಈ ಮಂತ್ರವನ್ನು ಪ್ರತಿ ಶುಕ್ರವಾರ ಹೇಳ್ಕೊಳ್ಳಿ. ನೀವು ಪೂಜೆ ಆದಮೇಲೆ ಹೇಳ್ಕೊಳ್ಳಿ. ಯಾವಾಗ ಬೇಕಾದ್ರೂ ಶುಕ್ರವಾರ ನೀವು ಬೆಳಗ್ಗೆ, ಸಂಜೆ, ಮಧ್ಯಾಹ್ನ ನಿಮಗೆ ಯಾವಾಗ ಬಿಡುವು ಸಿಗುತ್ತೋ ಆವಾಗ ನೀವು ಹೇಳ್ಕೋಬಹುದು. ಇದಕ್ಕೇನು ಉಪವಾಸ ಇರಬೇಕನ್ನೋವಂಥದ್ದು ಏನೂ ಇಲ್ಲ. ಸ್ನಾನ, ಪೂಜೆ ಅನ್ನೋವಂಥದ್ದು ಕೂಡ ಏನೂ ಇಲ್ಲ. ಮಹಿಳೆಯರು ಅವರ 5 ದಿನ ಮಾಸಿಕ ದಿನಗಳಲ್ಲಿ ಹೇಳ್ಕೋಬೇಡಿ. ಗಂಡು ಮಕ್ಕಳಾಗಿದ್ದರೆ ಮಾಂಸಾಹಾರವನ್ನು ತಿಂದುಬಿಟ್ಟು ಹೇಳಬೇಡಿ. ಹೆಣ್ಮಕ್ಳು, ಗಂಡು ಮಕ್ಕಳು ಮಾಂಸಾಹಾರವನ್ನು ಊಟ ಮಾಡಿ ಮಂತ್ರವನ್ನು ಹೇಳ್ಕೊಳ್ಳೋದಕ್ಕೆ ಹೋಗಬೇಡಿ. ಮತ್ತು ಈ ಒಂದು ಯಾವ ಕೆಲಸಕ್ಕಂದರೆ ತುಂಬ ಜನಕ್ಕೆ ಇವಾಗ ಕೆಲಸ ಇರೋದಿಲ್ಲ. ಕೆಲಸ ಇಲ್ಲ ಅಂತಂದರೆ ಅವ್ರಿಗೆ ದುಡ್ಡಿನ ಒಂದು ಮುಗ್ಗಟ್ಟು ಅನ್ನೋವಂಥದ್ದು ಬರ್ತಾ ಇರುತ್ತೆ. ಸಣ್ಣ ಪುಟ್ಟ ಬಿಸ್ನೆಸ್ಗಳು ಮಾಡಬೇಕಂದ್ರೂ ಕೈಯಲ್ಲಿ ಅವ್ರಿಗೆ ದುಡ್ಡು ಅನ್ನೋವಂಥದ್ದು ಇರಲ್ಲ. ಶುಕ್ರವಾರ ಈ ಮಂತ್ರವನ್ನು ಹೇಳೋದ್ರಿಂದ ನಿಮಗೆ ಧನ ಆಕರ್ಷಣೆ ಅನ್ನೋವಂಥದ್ದು ಹೆಚ್ಚಾಗುತ್ತೆ. ಮತ್ತು ಹಣದ ಹರಿವು ಅನ್ನೋವಂಥದ್ದು ಹೆಚ್ಚಾಗುತ್ತೆ. ಹಣದ ಮೂಲಗಳು ಮತ್ತು ನಿಮಗೆ ಹೆಚ್ಚಾಗುತ್ತೆ. ಮತ್ತು ಕೆಲಸದಲ್ಲಿ ಯಾರನ್ನ ನಿಮಗೆ ಶತ್ರುಗಳು ಹುಟ್ಕೊಂಡಿದ್ರು ಕೂಡ ಅದು ಕೂಡ ಒಂದು ರೀತಿಯಲ್ಲಿ ಧ್ವಂಸ ಅನ್ನೋ ರೀತಿಯಲ್ಲಿ ಆಗುತ್ತೆ. ಹಾಗಾಗಿ ನೀವು ಈ ಒಂದು ದುಡ್ಡಿನ ಹರಿವಿಗೋಸ್ಕರ ಪ್ರತಿ ಶುಕ್ರವಾರ ಈ ಮಂತ್ರವನ್ನು ಹೇಳ್ಕೊಳ್ಳಿ. ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ಮತ್ತು ನೀವೇ ಬಂದು ಕಮೆಂಟಲ್ಲಿ ತಿಳಿಸ್ತೀರಿ. ತುಂಬ ಜನ ವರಾಹಿ ಅಮ್ಮನ ವಿಡಿಯೋಗಳನ್ನು ಕೇಳ್ತಾ ಇದ್ದೀರಿ. ವರಾಹಿ ಅಮ್ಮನ ವಿಡಿಯೋಗಳು ತುಂಬ ಅಂದರೆ ತುಂಬಾ ಇದೆ ನನ್ನ ಇದರಲ್ಲಿ. ತುಂಬ ಜನ ಕೆಲಸದ ಬಗ್ಗೆ ಕೇಳಿದ್ದೀರಿ. ತುಂಬ ಜನ ಮತ್ತು ಮಕ್ಕಳು ಸಂತಾನ ಆಗಿಲ್ಲ ಅನ್ನೋವಂಥವ್ರು ತುಂಬ ಒಂದು 5-6 ಕಮೆಂಟ್ ಅಂತೂ ಬಂದಿತ್ತು. ನಾನು ಅವ್ರಿಗೂ ಕೂಡ ರಿಪ್ಲೈಯನ್ನು ಕೊಟ್ಟಿದ್ದೀನಿ. ಇನ್ನೂ ಹೇಳ್ತೀನಿ ನೋಡಿ. ಸಂತಾನ ಗೋಪಾಲ ಸ್ವಾಮಿಯ ಒಂದು ಮಂತ್ರವನ್ನು ನೀವು ರಾತ್ರಿ ಮಲಗೋದಕ್ಕೆ ಮುನ್ನೆ ಕೇಳ್ಕೊಳ್ಳಿ. ಸಂತಾನ ಗೋಪಾಲ ಸ್ವಾಮಿಯ ಅಂತ ಹಾಕಿದ್ರೇ ನಿಮಗೆ ಯೂಟ್ಯೂಬಲ್ಲಿ ಬರುತ್ತೆ. ಮತ್ತು ನಾನು ಕೂಡ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಆ ಮಂತ್ರವನ್ನು. ನೀವು ನನ್ನ ಚಾನಲ್ನಲ್ಲಿ ಅದನ್ನು ಚೆಕ್ ಮಾಡಿಕೊಂಡ್ರೂ ಕೂಡ ನಿಮಗೆ ಸಿಗುತ್ತೆ. ಆ ರೀತಿಯಾಗಿ ಮಾಡಿಕೊಂಡಾಗ ನಿಮಗೆ ಬೇಗನೆ ಒಂದು ಸಂತಾನ ಫಲ ಅನ್ನೋವಂಥದ್ದು ಸಿಗುತ್ತೆ. ಮತ್ತು ತುಂಬ ಜನ ಪುತ್ರ ಸಂತಾನದ ಬಗ್ಗೆನೂ ಕೇಳಿದಿರಿ. ಪುತ್ರ ಸಂತಾನನೂ ಅಷ್ಟೇ. ನೀವು ಬಾಲಕೃಷ್ಣನನ್ನು ಒಂದು ನೀವು ಮಂತ್ರಗಳನ್ನು ಕೇಳ್ತಾ ಇದ್ರೆ ನಿಮಗೆ ಯಾವ ಸಂತಾನ ಬೇಕು ಅನ್ನೋವಂಥದ್ದು ಅದು ದೇವರಿಗೆ ಬಿಟ್ಟಿರೋವಂಥದ್ದು. ಯಾಕಂದರೆ ನಾವು ಸಂಕಲ್ಪ ಮಾಡ್ಬೋದು ಅಷ್ಟೇ. ಸಂತಾನ ಭಾಗ್ಯವಂತೂ ಖಚಿತವಾಗಿ ಸಿಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನೀವು ಆದಷ್ಟು ಗಂಡು ಸಂತಾನ ಬೇಕು ಅಂತಂದರೆ ನೀವು ತಿರುಪತಿ ತಿಮ್ಮಪ್ಪನಿಗೆ, ಶ್ರೀನಿವಾಸನಿಗೆ ಸಂಬಂಧಪಟ್ಟಿರೋ ಯಾವುದೇ ಒಂದು ದೇವಸ್ಥಾನಗಳಲ್ಲಿ ಒಂದು ಹರಕೆಯನ್ನು ಮಾಡ್ಕೊಳ್ಳಿ. ಮುಡುಪು ಕೊಡೋ ಹರಕೆ ಆಗಿರ್ಬೋದು, ಏನೇ ಒಂದು ಹರಕೆಯನ್ನು ಮಾಡ್ಕೊಂಡ್ರು ಕೂಡ ನಿಮಗೆ ಗಂಡು ಪುತ್ರ ಸಂತಾನ ಅನ್ನೋವಂಥದ್ದು ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮತ್ತು ತುಂಬ ಜನ ನಾನು ತಿಳಿಸಿದ್ದೀನಿ, ತುಂಬ ವಿಡಿಯೋದಲ್ಲೂ ಕೂಡ ತಿಳಿಸಿದ್ದೀನಿ. ಆದರೂ ಕೂಡ ಇವಾಗ ಹೇಳ್ತೀನಿ. ವರಾಹಿ ಅಮ್ಮನ ಫೋಟೋ ಇಟ್ಕೋಬಾರ್ದಾ ಅನ್ನೋದನ್ನು ಕೇಳ್ತಾ ಇದ್ದೀರಿ. ವರಾಹಿ ಅಮ್ಮನ ಫೋಟೋನ ಇಟ್ಕೊಂಡು ನಿಮ್ಮ ಕೈಯಲ್ಲಿ ಪೂಜೆ ಮಾಡೋಕ್ಕಾಗತ್ತೆ ಅಂದರೆ ಪೂಜೆಯನ್ನು ಮಾಡಿ. ಇಲ್ಲ ಅಂತಂದರೆ ನೀವು ಮಂತ್ರವನ್ನು ಹೇಳ್ಕೊಡ್ತೀವಿ ಅಂದರೆ ಮಂತ್ರವನ್ನು ಹೇಳ್ಕೋಬೋದು. ಎರಡೂ ಸಹ ಮಾಡಬಹುದು. ತುಂಬ ಜನಕ್ಕೆ ಮಂತ್ರವನ್ನು ಹೇಳಿದರೂ ಕೂಡ ಅವ್ರಿಗೆ ಮನಸ್ಸಿಗೆ ಸಮಾಧಾನ ಅಂಥದ್ದು ಇರೋದಿಲ್ಲ. ಅಂಥವ್ರು ನಾವಿಲ್ಲ ಫೋಟೋ ಪ್ರತಿಮೆಯನ್ನು ಇಟ್ಕೊಳ್ಬೇಕು ಅನ್ನೋವಂಥವ್ರು ಖಂಡಿತವಾಗ್ಲೂ ಇಟ್ಕೊಳ್ಳಿ. ಅದರಿಂದ ಏನೂ ತೊಂದರೆ ಇಲ್ಲ. ನಿಮ್ಮ ದೇವರ ಮನೆಯಲ್ಲಿ ಇಟ್ಕೊಳ್ಳಿ. ಆದರೆ ತಾಯಿಗೆ ಪಂಚಮಿ, ಅಷ್ಟಮಿ, ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಪೌರ್ಣಮಿ ಟೈಮಲ್ಲಿ ವಿಶೇಷವಾಗಿರುವಂಥ ಪೂಜೆಯನ್ನು ಸಲ್ಲಿಸಿ. ಮತ್ತು ತಾಯಿಗೆ ನೀವು ಅವತ್ತಿನ ದಿವಸ ಪ್ರತ್ಯೇಕವಾಗಿ ಒಂದು ಸಂಜೆ ಸೂರ್ಯ ಮುಳುಗಿದ ನಂತರದಲ್ಲಿ ನೀವು ತಾಯಿಗೆ ನೈವೇದ್ಯ, ಧೂಪ, ದೀಪ ತೋರಿಸೋದ್ರಿಂದ ನಿಮ್ಮ ಮನೆಗೂ ಕೂಡ ಒಳ್ಳೆಯದನ್ನುವಂಥದ್ದು ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಬೆಳಗಿನ ಜಾವ ಮಾಡ್ತೀರಂದರೆ ಸೂರ್ಯ ಉದಯಕ್ಕೂ ಮುನ್ನವೇ ನೀವು ಮಾಡ್ಕೊಳ್ಬಹುದು. ಒಂದು 6 ಗಂಟೆ ಒಳಗಡೆಗೆ ನೀವು ಪೂಜೆಯನ್ನು ಮಾಡಿಕೊಂಡ್ರೆ ನಡೆಯುತ್ತೆ. ಮತ್ತು ಇನ್ನೂ ಏನೋ ಕೇಳಿದ್ರಿ, ಏನೋ ದುಡ್ಡಿನ ಬಗ್ಗೆನೂ ಏನೋ ಕೇಳಿದರೆ ಈ ಮಂತ್ರ ಕೂಡ ಅವ್ರು ಏನು ಹಣಕಾಸಿನ ಬಗ್ಗೆ ಕೇಳಿದ್ದೀರಿ ಅಲ್ವಾ, ಅವ್ರ ಹೆಸರನ್ನು ಮರ್ತೋದೆ. ಅವರು ಕೂಡ ಈ ಒಂದು ಮಂತ್ರ ನೀವು ಖಂಡಿತವಾಗ್ಲೂ ಇವಾಗ ವಿಡಿಯೋ ನೋಡ್ತಾ ಇದ್ದರೆ ನೀವು ಈ ಮಂತ್ರವನ್ನು ಹೇಳ್ಕೊಳ್ಳಿ. ಇದರಿಂದ ಕೂಡ ನಿಮಗೆ ಕೆಲಸ ಅನ್ನೋವಂಥದ್ದು ಕೂಡ ಸಿಗುತ್ತೆ. ಮತ್ತು ದುಡ್ಡಿನ ಹರಿವು ಅನ್ನೋವಂಥದ್ದು ಕೂಡ ಹೆಚ್ಚಾಗುತ್ತೆ. ಶುಕ್ರವಾರ ದಿವಸ ನೀವು ಪ್ರತಿ ಶುಕ್ರವಾರನೂ ಮಾಡ್ಕೊಳ್ಳಿ. ಶುಕ್ರವಾರನೇ ಈ ಮಂತ್ರವನ್ನು ಹೇಳೋದ್ರಿಂದ ನಿಮಗೆ ಶುಕ್ರವಾರ ಅನ್ನೋವಂಥದ್ದು ಒಂದು ಲಕ್ಷ್ಮೀ ದೇವಿಯ ವಾರ ಆಗಿರೋದ್ರಿಂದ ಅವತ್ತಿನ ದಿವಸ ನಾವು ಪೂಜೆ ಪುನಸ್ಕಾರಗಳನ್ನು ಮಾಡೋದ್ರಿಂದ ನಮಗೆ ಧನ ಕನಕ ಅನ್ನೋವಂಥದ್ದು ಅಭಿವೃದ್ಧಿ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮತ್ತು ತುಂಬ ಜನ
ವರಾಹಮ್ಮನ ದೇವಸ್ಥಾನಗಳು ಎಲ್ಲಿ ಅಂತ ಕೇಳ್ತೀರಿ, ಮನೆಯಲ್ಲಿ ಯಾರಿಗೆಲ್ಲ ಫೋಟೋ ಇಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ವೋ ಆವಾಗ ನೀವು ಒಂದು ತಿಂಗಳಲ್ಲಿ ಒಂದು ಸತಿನಾದರೂ ನೀವು ವರಾಹಮ್ಮನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ. ಹೋಗಿರುವಂಥ ಸಂದರ್ಭದಲ್ಲಿ ನಿಮಗೆ ಸಾಧ್ಯ ಆಯಿತು ಅಂತಂದರೆ ನೀವು ಆ ಒಂದು ತೆಂಗಿನಕಾಯಿ ದೀಪವನ್ನು ಹಚ್ಚಿ ಬನ್ನಿ. ನಿಮ್ಗೆ ಏನೇ ಒಂದು ಸರ್ವ ಸಮಸ್ಯೆಗೂ ಕೂಡ ಆ ಒಂದು ತೆಂಗಿನಕಾಯಿ ದೀಪಾರಾಧನೆಯನ್ನು ಮಾಡೋದ್ರಿಂದ ನಿಮಗೆ ತುಂಬ ಅಂದರೆ ತುಂಬ ಒಳ್ಳೆಯದನ್ನತ್ತೆ ಆಗುತ್ತೆ ಅನ್ನೋದನ್ನು ತಿಳಿಸ್ತೀನಿ. ಆ ತೆಂಗಿನಕಾಯಿ ದೀಪ ಅನ್ನೋವಂಥದ್ದು ಎಷ್ಟೋ ಒಂದು ಕಷ್ಟಗಳನ್ನು ಕೂಡ ಅದು ಪರಿಹಾರವನ್ನು ಮಾಡುತ್ತೆ. ಬನ್ನಿ ಇವಾಗ ಸ್ಕ್ರೀನ್ ಮೇಲೆ ಮಂತ್ರ ಬರ್ತೈತೆ, ಅದನ್ನು ಹೇಳ್ಕೊಳ್ಳೋಣ. ಓಂ ಶ್ರೀ ಸ್ವಪ್ನ ಸ್ವರೂಪ ವಾರಾಹಿ ಸ್ವಾಹ. ಓಂ ಶ್ರೀ ಸ್ವಪ್ನ ಸ್ವರೂಪ ವಾರಾಹಿ ಸ್ವಾಹ. ಓಂ ಶ್ರೀ ಸ್ವಪ್ನ ಸ್ವರೂಪ ವಾರಾಹಿ ಸ್ವಾಹ. ಈ ಒಂದು ಮಂತ್ರವನ್ನು ನೀವು ಪ್ರತಿ ಶುಕ್ರವಾರ ಹೇಳ್ಕೊಳ್ಳಿ. ಖಂಡಿತವಾಗ್ಲೂ ನಿಮಗೆಲ್ಲ ನೀವೇನೇನೆಲ್ಲ ಅಂದ್ಕೊಂಡಿರ್ತೀರೋ ಅದೆಲ್ಲ ಕೂಡ ಒಳ್ಳೆಯದಾಗುತ್ತೆ. ಮೊದಲಿಗೆ ನಿಮಗೆ ಹಣದ ಹರಿವು ಅನ್ನೋವಂಥದ್ದು ಹೆಚ್ಚಾಗುತ್ತೆ, ಮತ್ತು ದುಡಿಯೋದಕ್ಕೆ ನಿಮಗೆ ಒಳ್ಳೊಳ್ಳೆ ಒಂದು ಮಾರ್ಗಗಳನ್ನುವಂಥದ್ದು ಸಿಗುತ್ತೆ. ಮತ್ತು ನಿಮಗೆ ಕೆಲಸದಲ್ಲಿ ಯಾರನ್ನ ಶತ್ರುಗಳು ಹುಟ್ಟಿದ್ರು ಕೂಡ ಅವರು ಕೂಡ ನಿಮ್ಮಿಂದ ದೂರರಾಗ್ತಾರೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ. ಮತ್ತು ನಿಮ್ದು ಏನೇ ಒಂದು ಅನಿಸಿಕೆ ಅಭಿಪ್ರಾಯಗಳಿದ್ರೂ ಕೂಡ ನೀವು ಖಂಡಿತವಾಗ್ಲೂ ಕಮೆಂಟಲ್ಲಿ ಬರೆದು ತಿಳಿಸಿ. ನಾನು ನಿಮ್ದು ಏನೇ ಒಂದು ಡೌಟ್ಸ್ ಇದ್ದರೂ ಕೂಡ ಆ ಡೌಟ್ಸನ್ನು ಆ ಒಂದು ಕಮೆಂಟಿನ ಕೆಳಗಡೆಗೆ ಹಾಕಿರ್ತೀನಿ. ಒಂದೊಂದು ಕಮೆಂಟ್ ಅಂತೂ ನನಗೆ ಅರ್ಥನೇ ಆಗೋದ್ರೆ ಏನು ಕ್ವಶನ್ ಕೇಳ್ತಾ ಇದ್ದೀರಿ ಅಂತಲೂ ಕೂಡ ಗೊತ್ತಾಗಲ್ಲ. ಖಂಡಿತವಾಗ್ಲೂ ನೀವು ಆದಷ್ಟು ಕನ್ನಡದಲ್ಲಾದರೂ ಬರೀ, ಇಂಗ್ಲೀಷಲ್ಲಾದರೂ ಬರೀ, ನಿಮಗೆ ಯಾವುದು ನಿಮಗೆ ಇಷ್ಟ ಆಗುತ್ತೋ ಅದರಲ್ಲಿನೇ ಬರೀರಿ. ಬಟ್ ಆದರೆ ಕ್ವಶನನ್ನು ಕೇಳುವಾಗ ಯಾವ ಒಂದು ಕೆಲಸಕ್ಕೋಸ್ಕರ ಸಂಬಂಧಪಟ್ಟಿದೆ ಅನ್ನುವಂಥದ್ದನ್ನ ನೀವು ಕ್ಲಿಯರಾಗಿ ಕೇಳಿದಾಗ ನನಗೆ ಅದಕ್ಕೆ ಆನ್ಸರ್ ಮಾಡೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಹಾಗಾಗಿ ತುಂಬ ಮಂತ್ರಗಳಿದೆ, ಹೇಳ್ಕೊಳ್ಳಿ, ಎಲ್ಲ ಕಷ್ಟಕ್ಕೂ ಕೂಡ ಆಗುತ್ತೆ. ಆ ದೇವ್ರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.